ಕಿಟ್ಟಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಲ್ಲಾದರೂ ಡೇ ಔಟ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಹೊಸಕೋಟೆ ಕಡೆ ಹೊರಟ್ವಿ. ನೋಡಿ ಫಾರ್ಮ್ ಲ್ಯಾಂಡ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಫಾರ್ಮ್ ಲ್ಯಾಂಡ್. ಎಂಟಾಗಿದ್ದ ತಕ್ಷಣ ತೊಂಡೆಕಾಯ್ದು ಬಳ್ಳಿ, ಫ್ರೆಶ್ ತೊಂಡೆಕಾಯಿ ತುಂಬ ಎಳೆಯದಾಗಿತ್ತು. ನಮ್ಗೆ ಎಷ್ಟು ತೊಂಡೆಕಾಯಿ ಬೇಕೋ ಅಷ್ಟು ಕಿತ್ಕೊಂಡ್ವಿ. ಮುಂಚೆನೇ ಓನರ್ ಹತ್ರ ಪರ್ಮಿಷನ್ ತೊಗೊಂಡಿದ್ವಿ. ನೋಡಿ ಕೈ ಸುಮ್ಮನೆ ಇರಬೇಕಲ್ಲ, ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಂಡ್ವಿ. ಇಲ್ಲಿ ನೋಡಿ ಆಗ್ಲಕಾಯಿ ಬಳ್ಳಿ ತುಂಬ ಎಳೆ ಕಾಯಿ ಇತ್ತು, ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ನಾವು. ಹಾಗೆ ಮುಂದೆ ಹೋದರೆ ಫುಲ್ಲು ಗೆಡ್ಡೆಕೋಸು ತುಂಬ ಚೆನ್ನಾಗಿತ್ತು. ಎಳೆ ಗೆಡ್ಡೆಕೋಸು ಒಂದು 5-6 ಗೆಡ್ಡೆಕೋಸು ಕಿತ್ಕೊಂಡೆ, ಸಾಂಬಾರು ಮಾಡೋಣ ಅಂತ ಅಂದು. ಚೆನ್ನಾಗಿತ್ತು ನೋಡಿ. ಇದು ನನ್ನ ಕಲೆಕ್ಷನ್ ಇಷ್ಟು ತೊಗೊಂಡಿದ್ದೀನಿ, ನನ್ನ ತೊಂಡೆಕಾಯಿ ಮತ್ತು ಗೆಡ್ಡೆಕೋಸನ್ನ. ದೆನ್ ನಮ್ಮದು ಮೇನ್ ಪ್ಲ್ಯಾನ್ ಇದ್ದಿದ್ದು ನೇಚರ್ ಅಂತ. ಸೊ ನಾವೆಲ್ಲರೂ ಒಂದೊಂದು ಮೆನುನ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ ಊಟ ಮಾಡೋಣ ಅಂತ ಅಲ್ಲಿ ನೇಚರಲ್ಲಿ. ನೋಡಿ ಅರೇಂಜ್ ಮಾಡ್ತಾಯಿದ್ದೀನಿ ಫುಡ್ನ, ಪಾಪಡು. ಸೊ ನಾನು ಪುಲಾವ್ ಮಾಡ್ಕೊಂಡು ಹೋಗಿದ್ದೆ, ಚಪಾತಿ ಇತ್ತು, ಕರಿ ಇತ್ತು, ದೆನ್ ಕರ್ಡ್ ರೈಸ್ ಆಗಿರ್ಬೋದು, ಫ್ರೂಟ್ಸ್, ಜಾಮೂನು, ಅನ್ನ ಸಾಂಬಾರು, ರಸಮ್ ಎಲ್ಲ ಇತ್ತು. ಒಬ್ಬೊಬ್ಬರು ಒಂದೊಂದು ಐಟಮ್ನ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಸರಿ ಊಟ ಎಲ್ಲ ಬಡಿಸ್ಕೊಂಡು ತಿನ್ನೋಣ ಅಂತ ಅಂದರೆ ನನ್ನ ಫ್ರೆಂಡ್ಸ್ ತಿನ್ನೋಕ್ಕೆ ಬಿಡ್ತಿರಲಿಲ್ಲ. ಫೋಟೋಸ್ ಅಂತ ತುಂಬ ಕ್ರೇಜ್ ಅವ್ರಿಗೆಲ್ಲ. ಅದು ಯಾವ ಮ್ಯಾಟ್ರಿಮೋನಿಗೆ ಅಪ್ಲೋಡ್ ಮಾಡಬೇಕೋ ಗೊತ್ತಿಲ್ಲ. ನೋಡಿ ತಿನ್ನೋಕ್ಕೂ ಬಿಡ್ತಾಯಿಲ್ಲ. ತಿಂದಾದ್ಮೇಲೆ ರಿಲ್ಯಾಕ್ಸ್ ಮಾಡೋಣ ಅಂತ ಮಲ್ಕೊಂಡ್ರೆ ಅಲ್ಲೂ ಒಂದು ಪೋಸ್ ಕೊಡಿ ಅಂತ ಬಂದು ಪೋಸ್ ಕೊಡಿಸಿದ್ರು. ನೋಡಿ ಏನೇನೋ ಆಟ ಆಡಿಸ್ತಿದ್ದಾರೆ ನಮ್ಮ ಕೈಯಲ್ಲಿ. ಫೋಟೋ ತೆಗ್ದು ಸುಸ್ತಾಗಿ ವಾಟರ್ ಮೆಲನ್ ತೊಗೊಂಡೋಗಿದ್ವಿ. ಅದು ಕೂಡ ಸ್ಲೈಸ್ ಮಾಡ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು ವಾಟರ್ ಮೆಲನ್. ಮತ್ತು ಅದು ಹಿಂದಿದೆಲ್ಲ ಡೈಜೆಷನ್ ಆಗಬೇಕಲ್ಲ, ಸೊ ಪೆಪ್ಸಿ ತೊಗೊಂಡು ಹೋಗಿದ್ವಿ. ಪೆಪ್ಸಿ ಕುಡಿದು ಅದಾದಮೇಲೆ ಐಸ್ ಕ್ರೀಮ್, 2 ಫ್ಲೇವರ್ಡ್ ಐಸ್ ಕ್ರೀಮ್ ಇತ್ತು, ಅದನ್ನೆಲ್ಲ ತಿಂದು ಫೈನಲಿ ನಮ್ಮ ಡೇ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಮಚ್ ನೀಡೆಡ್ ಬ್ರೇಕ್ ಅಂತ ಅನಿಸ್ತು.